ಮಾಡೋ ಹಂತದಲ್ಲಿ ಸೊ ಸುಧೀರ್ ಅತ್ತಾವರ್ ಅವರು ಎದುರಿಸಿದಂಥ ಅತ್ಯಂತ ದೊಡ್ಡ ಸವಾಲು ಚಾಲೆಂಜ್ ಯಾವುದು? ದೊಡ್ಡ ಸವಾಲು ಒಂದು ಫಸ್ಟ್ ಇದ್ದದ್ದು ಆ ಕಮ್ಯುನಿಟಿಯವರು ಅಷ್ಟು ಬೇಗ ಕತೆ ಕೊಡ್ತಿರ್ಲಿಲ್ಲ, ಅವ್ರು ಯಾವತ್ತಿಗೂ ಕತೆ ಕೊಡಲಿಲ್ಲ. ಆಮೇಲೆ ಒಂದು ಕಡೆ ಅವರನ್ನು ಕನ್ವರ್ಟ್ ಮಾಡುವಂಥ ಒಂದು ರೀತಿಯ ಒಂದು ಹುನ್ನಾರ ಕೂಡ ನಡೀತಾ ಇತ್ತು. ಅವರು ಹಿಂದೂಗಳಲ್ಲ, ಹಿಂದೂಗಳಿಂದ ಬೇರ್ಪಡಿಸಬೇಕು ಅನ್ನೋ ಥರ ಅವರನ್ನು ಒಂದು ನಂತರ ಕೆಲವರು ಕೇಳಿದರು, ಅದ್ಯಾಕೆ ಕೊರಗಜ್ಜನಿಗೆ ಶಿವನ ನಾಮ ಹಾಕ್ಕೊಂಡು ಕೈಲಿ ತ್ರಿಶೂಲ ಇಟ್ಕೊಂಡು ಯಾಕೆ ಹಾಗೆ ಮಾಡಬೇಕು? ಅರೆ ಅವ್ರು ಹೇಗಿದ್ದಾರೆ ಅದು ನೀವು ದೇವರು ನೋಡಿದ ಕೊರಗಜ್ಜನ ನೋಡಿದವ್ರು ಯಾರಾದ್ರೂ ಇದ್ದಾರಾ? ಯಾರೂ ಇಲ್ಲ. ತನ್ನೇನೊಂದು ಫೋಟೋ ಕೂಡ ಸಿಗ್ಲಿಕ್ಕಿಲ್ಲ. ನಮ್ಮ ಕಲ್ಪನೆ ಅಷ್ಟೇ, ನಾವು ಯಾವ ರೀತಿಯಲ್ಲಿ ದೇವ್ರನ್ನ ಕಲ್ಪಿತ್ತು, ನಮ್ಮ ಪೂಜೆ ಅಷ್ಟೇ. ನಾನು ಶಿವನು ತ್ರಿಶೂಲ ಇಟ್ಕೊಂಡು ಆ ಥರ ಇಟ್ಕೊಂಡಿದ್ದ ಅಂತಲೂ ಕೂಡ ಗೊತ್ತಿಲ್ಲ. ಯಾರೋ ಒಬ್ಬ ಕಲ್ಪನೆ ಹೇಳ್ಕೊಂಡಿದ್ದ, ಅದನ್ನು ಪೋರ್ಟ್ರೇ ಮಾಡಿಕೊಂಡು ಬಂದಿದ್ದಾನೆ. ರವಿವರ್ಮನ ಚಿತ್ರ ಪೇಂಟಿಂಗ್ ನೋಡುವಾಗ ಆ ಹುಡುಗಿ ಇನ್ನೂ ಇದ್ದಾಳ ಗೊತ್ತಿಲ್ಲ. ರವಿವರ್ಮನ ಕಲ್ಪನೆ ಚಿತ್ರ ಮಾಡಿರೋದು, ಬಟ್ ನಮ್ಮ ಕಣ್ಣೆದ್ರಿಗೆ ಆ ಹುಡುಗಿ ಫೋಟೋ ಮುಂದೆ ಬರುತ್ತೆ. ಇದೇ ಥರ ಇಲ್ಲಿ ಆಗಿರುವಂಥದ್ದು. ಸೊ ಇವರಿಗೇನಿತ್ತು, ನಾನು ಅದನ್ನು ಬೇರೆ ರೀತಿಯಲ್ಲಿ ನಾನು ಅದನ್ನು ಪೋರ್ಟ್ರೇ ಮಾಡ್ಬೋದು, ಬಿಂಬಿಸ್ಬೋದು ಅಂತ ಆ ಕಮ್ಯುನಿಟಿಯವರಿಗೊಂದು ಭಯ ಇತ್ತು. ಸೊ ನಾನು ಭಾಳಷ್ಟು ಡಿಸ್ಕಷನ್ ಮಾಡಿ ಇಲ್ಲ ನೋಡಿ, ಅವರೊಂದು ಹೇಳ್ತಾಯಿದ್ರು, ಇಲ್ಲ ಕೊರಗಜ್ಜ ಬರೇ ಆಮೆ ಮಾತ್ರ ತಿನ್ನೋದು, ನಾವು ಮಾಡಿದರೆ ಆಮೆ ಮಾತ್ರ ಕೊಡ್ತೀವಿ, ಕೋಳಿ ಮೀನು ಎಲ್ಲ ಕೊರಗಜ್ಜನಿಗೆ ಕೊಡ್ತಾ ಇಲ್ಲ. ನಾನು ಹೇಳಿದೆ, ಅವರವ್ರು ತಿನ್ನೋದನ್ನಷ್ಟೇ ಕೊಡ್ತಾರೆ. ನಾವೇನು ಆಗ ಹೇಳಿದಾಗ ಏನು ತಿಂತ ಅದು ಕೊಡ್ತೀವಿ. ನೀವು ಆಮೆ ತಿಂತೀರಿ, ನೀವು ಆಮೆ ಕೊಡ್ತೀರಿ. ನಾನು ಮೀನು ತಿಂತೆ, ನಾನು ಮೀನು ಕೊಡ್ತೀನಿ. ಇನ್ನೊಂದು ತರಕಾರಿ ತಿಂತಾನು, ತರಕಾರಿ ಕೊಡ್ತಾನೆ ಅಂತ ನಾನು ಹೇಳಿದೆ. ರಾಮಕೃಷ್ಣ ಆಶ್ರಮದ ಒಬ್ಬರು ಸ್ವಾಮೀಜಿ ಬಂದು ನಾನು ಕೋಲ ಕೊಟ್ಟಾಗ ಅವ್ರು ಬಂದು ವೆಜ್ಜೆ ಏನೋ ಕೊಟ್ಟರು ಕೊರಗಜ್ಜನಿಗೆ. ಸ್ವಾಮಿ ಫಸ್ಟ್ ಟೈಮ್ ಅವರು ರಾಮಕೃಷ್ಣ ಸ್ವಾಮಿ ಬಂದಿದ್ದು. ಸೊ ಆದ್ದರಿಂದ ಬಟ್ ಅದೆಲ್ಲ ಅವರ ಗೊಂದಲಗಳೆಲ್ಲ ನಾನು ಇಲ್ಲ, ನಾವು ಇದೇ ಥರ ತೋರಿಸ್ಬೇಕು ಕೊರಗಜ್ಜನನ್ನು. ಕೆಲವು ಭಾಗದಲ್ಲಿ ಅವರನ್ನು ರಾಂಗ್ ಆಗಿ ಪೋರ್ಟ್ರೇ ಮಾಡಿದ್ದಾರೆ. ಈಗ ಉಡುಪಿ ಭಾಗದಲ್ಲಿ ಕೊರಗಜ್ಜನ ಬಾಯಿಂದ ವಲ್ಗರ್ ಮಾತುಗಳನ್ನು, ಅಶ್ಲೀಲ ಮಾತುಗಳನ್ನು ಆಡಿಸ್ತಾರೆ. ಅದರ ಬಗ್ಗೆ ನನಗೂ ನೋವಿದೆ. ಯಾಕಂದರೆ ನಮ್ಮ ದೈವ ಅಥವಾ ನಮ್ಮ ಭಾಗದ ಯಾವುದೇ ದೈವಗಳು ಅಶ್ಲೀಲ ಪದಗಳನ್ನು ಬಳಕೆ ಮಾಡಲ್ಲ. ಆಮೇಲೆ ಅವರೊಂಥರ 2 ಕೋಲು ಕೊಟ್ಕೊಂಡು ಒಂಥರ ಸೊಂಟ ಇಲ್ಲ ಥರ ಡ್ಯಾನ್ಸ್ ಮಾಡಿಸ್ತಾರೆ. ಇದೆಲ್ಲ ಅವನವನ ಮನಸ್ಥಿತಿಗೆ ಬಿಟ್ಟ ವಿಚಾರ. ದೈವ ಯಾವತ್ತೂ ಅದನ್ನು ಕೇಳಲಿಲ್ಲ. ಸೊ ನನಗೊಂದು ಭಯ ಇತ್ತೇನೆಂದರೆ, ಇವರು ಆಲ್ರೆಡಿ ಕೆಲವ್ರ ಮೇಲೆ ಕೇಸ್ಗಳನ್ನು ಹಾಕಿದ್ದಾರೆ, ಹೈಕೋರ್ಟಲ್ಲೂ ಕೇಸ್ ಪೆಂಡಿಂಗ್ ಇದೆ ಅಂತಿರೋ ನನಗೇನಾದರೂ ಆಗುತ್ತಾ ಅಂತ. ಆಮೇಲೆ ಅವರು ಸ್ಪಷ್ಟ ಕಥೆಯನ್ನು ಹೇಳಿದಾಗ, ಇಲ್ಲ ಸರ್ ಇದು ನನಗೆ ಭಾಳ ರಿಲೆವೆಂಟ್ ಅನ್ನಿಸ್ತದೆ, ನನ್ನ ಸ್ಕ್ರಿಪ್ಟ್ ಚೇಂಜ್ ಮಾಡಿ ಅದನ್ನು ಅವ್ರು ಹೇಳಿದ ಕತೆಗೆ ಭಾಳ ರಿಲೆವೆಂಟ್ ಆಗಿದೆ. ಯಾಕಂದರೆ ಎರಡೂ ತಾಳೆ ಮಾಡ್ತಾ ಹೋದೆ, ಆ ಜಾಗಗಳಿಗೆಲ್ಲ ಹೋಗ್ತಾ ಹೋದೆ, ಅಲ್ಲೆಲ್ಲ ನನಗೆ ಪುರಾವೆಗಳು ಸಿಕ್ತು. ಆವಾಗ ನಾನು ಇದೇ ಕತೆ ಅಂತ ಅನ್ನಿಸ್ಕೊಂಡು ಮಾಡಿದ್ದೆ. ದಟ್ ವಾಸ್ ದ ಫಸ್ಟ್ ಚಾಲೆಂಜ್ ವಾಟ್ ಐ ಫೇಸ್ಡ್. ಅವರಿಂದ ನನಗೆ ಅವರನ್ನು ಓಕೆ ಮಾಡಿಸುವಂಥದ್ದು. ಸೆಕೆಂಡೇ ನನಗಾದಂಥ ದಾಳಿಗಳು, ಲೈಫ್ ಥ್ರೆಟ್ಟಿಗಿಂತ ನಾನು ಶೂಟಿಂಗಲ್ಲಿ ಬಂದು ತಲ್ವಾರಲ್ಲಿ ಹಿಡ್ಕೊಂಡು ಸೋಮೇಶ್ವರ ಬೀಚಲ್ಲಿ ಎಲ್ಲರೂ ಹೋಗಿದ್ದಾರೆ. ನಾನು ಹೀಗೆ ಚೇರ್ ಹಾಕ್ಕೊಂಡು ಅದೇ ನಮ್ಮ ಮಾನಿಟರ್ ಮುಂದೆ ಕೂತ್ಕೊಂಡಿದ್ದಾಗ ಸೋಮೇಶ್ವರ ಬೀಚಲ್ಲಿ ಕಣ್ಮುಚ್ಚೇನೋ ನೋಡಿದಾಗ ಫುಲ್ಲು ಗ್ಯಾಂಗ್ ಬಂದು ಅಟ್ಯಾಕ್ ಮಾಡೋ ಥರ ಬಂತು. ಆ್ಯಂಡ್ ಎಲ್ಲರೂ ಹೋಗಿದ್ದು. ನನಗೆ ಅವ್ರು ಬಂದಿದ್ದೇ ಗೊತ್ತಿಲ್ಲ, ಆ ದಾಳಿ ಆಗೋದೇ ನನಗೆ ಗೊತ್ತಿರಲಿಲ್ಲ. ಆಮೇಲೆ ಬಂದು ನೀನು ಯಾಕೆ ಹಂಗೆ ತೋರಿಸಿದೆ ಅವರನ್ನು, ನಿಂಗೆ ಯಾರು ಆ ಥರ ತೋರಿಸ್ಲಿಕ್ಕೆ ಕೊಟ್ಟದ್ದು, ಇಲ್ಲ ಅದು ಚೇಂಜ್ ಮಾಡು, ಸರ್ ಚೇಂಜ್ ಮಾಡ್ತೇನೆ ಅಂತೇಳಿ. ಸೊ ಆ ಎರಡು ಅದು ತುಂಬ ಭಯ ಹುಟ್ಟಿಸಿತ್ತು ಆ ಘಟನೆ. ಸೋಮೇಶ್ವರ ಆಗಿರೋದು ಕಳಸದಲ್ಲೂ ಶೂಟ್ ಆಯಿತು. ಸೊ ಇದೆಲ್ಲ ಒಂಥರ ಚಾಲೆಂಜಿಂಗ್. ಮತ್ತು ನೋಡ್ಕೊಳ್ತೀನಿ ಅದೆಲ್ಲ, ಅಫ್ಕೋರ್ಸ್ ಅದೆಲ್ಲ ಬರ್ತಾ ಇರುತ್ತೆ, ನೋಡ್ಕೊಳ್ತೇನೆ ನಿನ್ನನ್ನು ಅದು ಮಾಡು ಇದು ಮಾಡು. ಆಮೇಲೆ ಕೆಟ್ಟ ಕಮೆಂಟ್ಗಳು ನೋಡ್ತಾ ಇರ್ತೇನೆ. ಅದೆಲ್ಲ ನೋಡಿದಾಗ ಪಾರ್ಟ್. ನೋ ಉತ್ಪ್ರೇಕ್ಷೆ, ನೋ ಊಹಾಪೋಹ. ತಾಜಾ ಸುದ್ದಿ ನಿಖರ ಮಾಹಿತಿಗೆ ಬ್ರೌಸ್ ಮಾಡಿ ವಿಜಯವಾಣಿ.net. QR ಕೋಡ್ ಸ್ಕ್ಯಾನ್ ಮಾಡಿ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ.